भगवत्कार्य साधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेदः पूर्णानन्दाव्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोन्मयाधितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ಪ್ರಥಮ ಸ್ಕಂದ ತೃತೀಯ ಅಧ್ಯಾಯದ ಚಿಂತನೆ ಮಾಡ್ತಾ ಇದ್ದೀವಿ. ಜನ್ಮಗುಹ್ಯಂ ಭಗವತೋ ಯಯೇವಂ ಪ್ರಯಾತಿ ನರಃ ಸಾಯಂ ಪ್ರಾತರ್ ಗೃಣನ್ ಭಕ್ತ್ಯ ದುಃಖಗ್ರಾಮಾತ್ ವಿಮುಚ್ಯತೆ. ಇಂದಿನ ಶ್ಲೋಕಗಳಲ್ಲಿ ಸುಮಾರು 28 ಶ್ಲೋಕಗಳು. ಅದರಲ್ಲಿ ಪರಮಾತ್ಮ ಪುರುಷ ರೂಪ, ತಾನು ಅನೇಕ ರೂಪಗಳನ್ನ ತಾಳುವುದನ್ನ ಹೇಳಿದರು. ಸನತ್ಕುಮಾರ ರೂಪದಿಂದ ಶುರು ಮಾಡಿ ಕೊನೆಯದಾಗಿ ಕಲ್ಕಿ ಅವತಾರ, ಅದಾದ ಮೇಲೆ ಋಷಿಗಳು, ಮನುಗಳು, ದೇವತೆಗಳು, ಮನುಪುತ್ರರು ಅಂತ ಭಿನ್ನಾಂಶರು, ಅವುಗಳ ಒಂದು ನಿರೂಪಣೆಯನ್ನು ಕೂಡ ಹೇಳಿದರು. ಈ ಒಂದು ಪರಮಾತ್ಮನ ರೂಪಗಳನ್ನ ಯಾರು ಬೆಳಿಗ್ಗೆ ಮತ್ತು ಸಾಯಂಕಾಲ ಮತ್ತು ಬೆಳಿಗ್ಗೆ ಓದುತ್ತಾರೋ ಭಕ್ತಿಯಿಂದ, ಅವರು ದುಃಖಗ್ರಾಮಾತ್ ವಿಮುಚ್ಯತೆ, ದುಃಖ ಸಾಗರದಿಂದ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ ಅಂತ ಅದರ ಫಲಶ್ರುತಿಯನ್ನು ಕೂಡ ಸೂತಾಚಾರ್ಯರು ಹೇಳ್ತಾ ಇದ್ದಾರೆ. ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ ಮಾಯಾ ಗುಣೈರ್ವಿರಚಿತಂ ಮಹದಾದಿವಿರಾತ್ಮನಿ. ಈ ರೀತಿಯಾಗಿ ಪರಮಾತ್ಮನ ಕೌಮಾರಾದಿ ರೂಪ, ಸನತ್ಕುಮಾರಾದಿ ರೂಪಗಳು, ಇನ್ನು ಋಷಿ ಮೊದಲಾದ ಜೀವ ಅವರಲ್ಲಿ ಬಿಂಬನಾಗಿ ಇರತಕ್ಕವನು ಹೇಳಿ, ಈಗ ಜಡದ ಒಂದು ಸೃಷ್ಟಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಅತ್ರ ಏತತ್ ಶಬ್ದೇನ ಸನ್ನಿಹಿತ ಪ್ರಕೃತ ಸ್ವರೂಪಾಂಶ ಪರಾಮರ್ಶೈ ಪ್ರತೀತಿ ವಾರಣಾಯ. ಏತತ್ ಅಂದ್ರೆ ಜಡರೂಪಂ ಅಂತ ಅರ್ಥ. ಪರಮಾತ್ಮನದ್ದು 3 ರೂಪಗಳು ಇದೆ. ಒಂದು ಸ್ವರೂಪಭೂತವಾದದ್ದು ಮತ್ಸ್ಯಕೂರ್ಮಾದಿಗಳು, ಒಂದು ಬಿಂಬರೂಪವಾದದ್ದು ಜೀವರಲ್ಲಿ ಇರತಕ್ಕದ್ದು, ಇನ್ನು ಮೂರನೆಯದು ಜಡದಲ್ಲಿ ಆರೋಪಿತವಾದ ಒಂದು ರೂಪ ಅಂತ, 3 ರೂಪ ಅಂತ ಪದ್ಮಪುರಾಣದಲ್ಲಿ ಹೇಳಿದೆ. ಅದನ್ನ ಹೇಳ್ತಾ ಇದ್ದಾರೆ. ಏವಂಚ ಏತತ್ ಜಡಮಾರೋಪಿತ ರೂಪಂ, ಜಡದಲ್ಲಿ ಆರೋಪಿತ ಅಂದ್ರೆ ಅದೇ ಸೂಪರ್ ಇಂಪೋಸ್ ಮಾಡೋದು ಅಂತಾರ ನೋಡಿ. ಉದಾಹರಣೆಗೆ ಒಂದು ಕಪ್ಪೆ ಚಿಪ್ಪು ಇದೆ, ಅದನ್ನ ನೋಡಿ ನಾವು ಬೆಳ್ಳಿ ಅಂತೆ ಅದು ಹೊಳಿತಾ ಇದೆ, ಅದನ್ನ ಸೂಪರ್ ಇಂಪೋಸ್ ಮಾಡೋದು ಅಂತ ಆರೋಪಿತ ಅಂತ ಕರೀತಾರೆ. ಅದೇ ರೀತಿಯಾಗಿ ವಾಸ್ತವಿಕವಾಗಿ ಜಡ ಇದೆ, ಮಣ್ಣಿನದ್ದೋ ಬೆಳ್ಳಿದೋ ಬಂಗಾರದ್ದೋ ಒಂದು ಪ್ರತಿಮೆ ಇದೆ, ಅದರಲ್ಲಿ ಪರಮಾತ್ಮನ ಸನ್ನಿಹಿತನಾಗಿದ್ದಾನೆ ಅಂತ ಏನು ಆರೋಪಣೆ ಮಾಡ್ತೀವಿ, ಅದನ್ನ ಆರೋಪಿತ ರೂಪ ಅಂತ. ಅದು ಕೂಡ ಪರಮಾತ್ಮನ 3ನೇ ರೂಪ. ಮೊದಲನೆಯದು ಸ್ವರೂಪಾಂಶಭೂತವಾದದ್ದು, ಎರಡನೆಯದು ಬಿಂಬರೂಪವಾದದ್ದು, ಮೂರನೆಯದು ಆರೋಪಿತವಾದ ಪರಮಾತ್ಮನ ರೂಪ ಅಂತ ಜಡರೂಪಗಳನ್ನ ತಿಳಿಯಬೇಕು. ಅದು ಮಹದಾದಿಭಿಹಿ, ಮಹತ್ತತ್ವಾದಿಗಳಿಂದ ಅದು ಉತ್ಪನ್ನವಾಗಿರತಕ್ಕದ್ದು. ಯಥಾ ನವಸಿ ಮೇಘೌಘಾಃ ರೇಣುರ್ವಾ ಪಾರ್ಥಿವೋ ನಿಲೇ ಏವಂ ದ್ರಷ್ಟರಿ ದೃಶ್ಯತ್ವಂ ಆರೋಪಿತಮಬುದ್ಧಿಭಿಃ.
ಈಗ ನಭಸಿ ಮೇಘೌಗಾಹ, ಮೇಘಗಳು ಹೋಗ್ತಾ ಇದೆ, ಆದ್ರೆ ನಾವೇನು ತಿಳಿತೀವಿ? ಹಾಗೆಂದ್ರೆ ಆಕಾಶವೇ ಹೋಗ್ತಾ ಇದೆ, ಆಕಾಶ ಕಪ್ಪಾಗಿದೆ ಹಾಗೆಂತ ಹೇಳ್ತೀವಿ. ಅದೇ ರೀತಿಯಾಗಿ ನಾವು ಮೇಘಗಳನ್ನ ನೋಡಿ ಇದನ್ನೇ ಆಕಾಶ ಅಂತ ಹೇಳ್ಬಿಡ್ತೀವಿ. ಆಕಾಶ ಬೇರೆ, ಆಕಾಶ ಅಂದ್ರೆ ಅವಕಾಶ ಅಷ್ಟೇ, ಅದಕ್ಕೆ ರೂಪನೇ ಇರೋದಿಲ್ಲ. ಹೇಗೆ ಮೇಘಗಳನ್ನು ನೋಡಿ ಆ ಆಕಾಶ, ಇದು ಆಕಾಶ ಅಂತ ಹೇಳ್ತೀವೋ, ಆಕಾಶ ಅದು ಆರೋಪಿತ ರೂಪನ, ವಾಸ್ತವಿಕವಾಗಿರೋದು ಮೇಘ. ನಾವೇನಂತ ಹೇಳ್ಬಿಡ್ತೀವಿ? ಅಯಂ ಆಕಾಶ, ಇದು ಆಕಾಶ ಅಂತ ಹೇಳ್ಬಿಡ್ತೀವಿ. ಅದೇ ರೀತಿಯಾಗಿ ಧೂಳು, ಚೆನ್ನಾಗಿ ಬಿರುಗಾಳಿ ಸುಂಟ್ರು ಗಾಳಿ ಬಂದ್ರೆ ನೋಡಿ ಗಾಳಿ ಎಷ್ಟು ಬೀಸ್ತದೆ ಅಂತ. ವಾಸ್ತವಿಕವಾಗಿ ಅದು ಗಾಳಿ ಅಲ್ಲ, ಅದು ಧೂಳಿ. ಅದು ಧೂಳಿಯನ್ನು ನೋಡಿ ಹೇಗೆ ಧೂಳಿಯನ್ನು ನೋಡಿ ನಾವು ಇದು ವಾಯು ಅಂತ ಆರೋಪಣೆ ಮಾಡ್ತೀವಿ. ಅದೇ ರೀತಿಯಾಗಿ ನಭಸಿ ಮೇಘೋಗಾಹ ರೇಣೋರ್ವ ಪಾರ್ಥಿವೋ ಅನಿಲೆ, ಅನಿಲ ಅಂದ್ರೆ ಗಾಳಿ. ರೇಣುವನ್ನು ನೋಡಿ ನಾವು ಗಾಳಿ ಅಂತ ಹೇಳ್ಬಿಡ್ತೀವಿ. ಅದೇ ರೀತಿಯಾಗಿ ನಾನು ದೃಷ್ಟಾಂತವಾಗಿ ಕೊಡ್ತಾರೆ. ಏವಂ ದ್ರಷ್ಟರಿ ದೃಶ್ಯತ್ವಂ ಆರೋಪಿತಂ ಅಬುದ್ಧಿಭಿಹಿ, ಜಡಧರ್ಮಭೂತವಾದ ಜನ್ಮಾದಿಮತ್ವಂ ಆರೋಪಿತಂ. ಈ ಪರಮಾತ್ಮನು ಕೂಡ ಹುಟ್ಟುತ್ತಾನೆ ಅಂತ ಅಜ್ಞಾನಿಗಳು ಆ ರೀತಿಯಾಗಿ ತಿಳಿಯುತ್ತಾರೆ. ಅದರಿಂದ ಜಡದಲ್ಲಿ ನಾವು ಪರಮಾತ್ಮನನ್ನು ಹೇಗೆ ಕಾಣಬೇಕು, ಪರಮಾತ್ಮ ಅಧಿಷ್ಠಾನವಾಗಿದ್ದಾನೆ ಅಂತ ಅಷ್ಟೇ ತಿಳಿಯಬೇಕು ಅಂತ. ಅಜ್ಞಾನ ಶೂನ್ಯೈ ದೃಶ್ಯತ್ವಂ ಜಡರೂಪತ್ವಂ ಜಡಧರ್ಮಭೂತಂ ಜನ್ಮಾದಿಮತ್ವಂ ಚ ಆರೋಪಿತಂ. ಜಡದಲ್ಲಿ ಪರಮಾತ್ಮ ಹುಟ್ಟಿದ, ಪರಮಾತ್ಮ ಅವನು ಅವತಾರನಾದ ಹಾಗೆ ಅಂತ ಹೇಳೋದು ಅದು ಆರೋಪಿತ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೇಗೆ ಆಕಾಶಾದ್ಯಾಶ್ರಿತಂ ಮೇಘಾಧಿಕಂ ಸತ್ಯಮಪಿ, ಆಕಾಶವನ್ನು ಆಶ್ರಯಿಸಿ ಮೇಘಗಳು ಇದೆ, ಆಕಾಶವನ್ನು ಆಶ್ರಯಿಸಿ ಮೇಘಾದಿಗಳು ಇದೆ. ಆದರೂ ಕೂಡ ಆಕಾಶದಲ್ಲಿ ನಾವು ಚಲನ ಇದೆ ಅಂತ ಹೇಳ್ತಾ ಇದ್ದೀವಿ. ಅದು ಹೇಗೆ ಆರೋಪಿತವೋ ಅದೇ ರೀತಿಯಾಗಿ ತಥಾ ಹರಿಸ್ವರೂಪ ದೇಹಾಶ್ರಿತಮಿದಂ ಜಡಂ, ಪರಮಾತ್ಮನ ಸ್ವರೂಪವನ್ನ ಆಶ್ರಯಿಸಿ ಇರತಕ್ಕದ್ದು ಈ ಜಡಭೂತವಾದ ಪದಾರ್ಥಗಳು. ಅದರಲ್ಲೂ ಕೂಡ ಭಗವತ್ ಸ್ವರೂಪ ದೇಹೆ ಜನ್ಮಾದ್ಯಾರೋಪ ಪ್ರಧಾನತ್ವಾತ್, ಅದರಲ್ಲಿ ಈ ಜಡದಲ್ಲಿ ಕೂಡ ನಾವು ದೇವರು ಅಂತ ಹೇಳ್ಬಿಡ್ತೀವಿ. ಜಡವನ್ನ ನೋಡಿ ನಾವು ದೇವರು ಅಂತ ಆರೋಪಣೆ ಮಾಡ್ತೀವಿ. ಹೇಗೆ ಆಕಾಶವನ್ನು ನೋಡಿ ಆಕಾಶವನ್ನು ಆಶ್ರಯಿಸಿದ ಮೇಘವನ್ನು ನೋಡಿ ನಾವು ಇದು ಆಕಾಶ ಅಂತ ಹೇಗೆ ಹೇಳ್ತೀವಿ, ಅದೇ ತರ ಪರಮಾತ್ಮನನ್ನು ಆಶ್ರಯಿಸಿದ ಈ ಜಡವನ್ನ ನೋಡಿ ನಾವು ಪರಮಾತ್ಮ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ಗೊಂಬೆ ಇದೆ, ನವರಾತ್ರಿ ಗೊಂಬೆಗಳು, ಇದೇ ದೇವರು ಅಂತ ಹೇಳಿಬಿಡ್ತೀವಿ. ಅದೇ ದೇವರಲ್ಲ, ಅದು ಜಡಭೂತವಾದದ್ದು. ಅದರಲ್ಲಿ ನಾವು ದೇವರನ್ನ ಆರೋಪಣೆ ಮಾಡ್ತೀವಿ. ಅಜ್ಞಾನಿಗಳು ಆ ರೀತಿಯಾಗಿ ಮಾಡ್ತಾರೆ. ವಾಸ್ತವಿಕವಾಗಿ ದೇವರು ಜಡ ಅಲ್ಲ, ದೇವರು ಜೀವನೂ ಅಲ್ಲ, ಜೀವ ಜಡಕ್ಕಿಂತ ವಿಲಕ್ಷಣನಾದವ ಅಂತ. ಆದರೆ ಪರಮಾತ್ಮನ ವಿಶೇಷ ಸನ್ನಿಧಾನ ಮಾತ್ರ ಅಲ್ಲಿ ಇರುತ್ತದೆ ಅಂತ ತಿಳಿಯಬೇಕು. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಭ್ರಮಿತಂ ಅದೃಷ್ಟ ಅಶ್ರುತ ವಸ್ತುತ್ವಾತ್ ಸ ಜೀವೋ ಯಃ ಪುನರ್ಭವಃ. ಈ ರೀತಿಯಾಗಿ ಕುಮಾರಾದಿ ದೇಹಗಳನ್ನು ಭಗವಂತನ ಸ್ವರೂಪ, ಇನ್ನು ಉಳಿದದೆಲ್ಲ ಜಡದಲ್ಲಿ ಅದು ಆರೋಪಿತವಾದದ್ದು ಅಂತ ಹೇಳಿ ಅದಕ್ಕೆ ವಿಲಕ್ಷಣವಾಗಿರತಕ್ಕ ಜೀವನ ರೂಪವನ್ನ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮ ಜಡ ಎರಡಕ್ಕಿಂತ ಭಿನ್ನವಾದ ಜೀವನ ಒಂದು ರೂಪವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಥ ಆಭ್ಯಾಂ ಜಡೇಶ್ವರ ರೂಪಾಭ್ಯಾಂ ಪರಂ, ಅತ್ಯಂತ ಭಿನ್ನವಾದದ್ದು. ಜಡ ಈಶ್ವರ ಎರಡಕ್ಕಿಂತ ಭಿನ್ನವಾದ ಅವ್ಯಕ್ತಂ,
ಅಕಾರ್ಯಂ ಅನಾವಿರ್ಭೂವಂ ನಿಜ ರೂಪಂ ವಾ ಅತ್ರ ಹೇತುಃ ಅವ್ಯೂಢ ಗುಣಭ್ರಮಿತಂ ಅನಾದಿಕಾಲೇ ಕದಾಪಿ ಅನಪಗತ ಸತ್ವಾದಿ ಗುಣಾಚ್ಛಾದಿತಂ ಯಚ್ಚೈತನ್ಯಂ ಅತಯೇವ ಅದೃಷ್ಟ ಅಶ್ರುತ ವಸ್ತುತ್ವಾತ್ ವಸ್ತುಃ ಶಬ್ದಃ ಪರಮಾತ್ಮ ಪರಃ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನನ್ನ ಸರಿಯಾಗಿ ತಿಳಿದಿಲ್ಲ ಜೀವನಾದವ, ಅದರಿಂದ ಏನಾಗ್ತಾನೆ, ಅವನು ಪುನಃ ಪುನಃ ಉತ್ಪತ್ತಿಯನ್ನು ನಾನು ಪಡೆಯುತ್ತಾನೆ. ಯಾವ ಪರಮಾತ್ಮನನ್ನ ಸರಿಯಾಗಿ ತಿಳಿದಿದ್ರೆ ಮತ್ತೆ ಮತ್ತೆ ಹುಟ್ಟು ಸಾವಿಲ್ಲ. ಯಾರು ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇರ್ತಾರೋ ಅವರನ್ನ ನಾವು ಜೀವ ಅಂತ ಕರಿತೀವಿ. ಅವನು ಈಶ್ವರನಿಗಿಂತಲೂ ಪರಮಾತ್ಮನ ಜಡಕ್ಕಿಂತಲೂ ಕೂಡ ಭಿನ್ನವಾಗಿದ್ದಾನೆ. ಅದೃಷ್ಟ ಅಶ್ರುತ ವಸ್ತುತ್ವ, ವಸ್ತು ಅಂದರೆ ಇಲ್ಲಿ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನನ್ನ ನೋಡ್ಲಿಲ್ಲ, ಪರಮಾತ್ಮನನ್ನ ಕೇಳಲಿಲ್ಲ, ಅದರಿಂದ ಜೀವೋ ಯಹ ಪುನರ್ಭವ, ಮತ್ತೆ ಮತ್ತೆ ಸಂಸಾರದಲ್ಲಿ ಹುಟ್ಟುತ್ತಾನೆ. ಹಾಗೆ ಅಂತವನನ್ನ ಜೀವ ಅಂತ ಕರೀತಾರೆ. ಅದರಿಂದ ಜೀವನಾದವ ಹುಟ್ಟಿ ಪರಮಾತ್ಮನ ವಿಚಾರವನ್ನ ಕೇಳಬೇಕು, ಪರಮಾತ್ಮನನ್ನ ಕಾಣಬೇಕು ಅಂತ. ಅದು ಅವನ ಮುಖ್ಯ ಗುರಿ ಅಂತ. ಯತ್ರೇ ಮೇ ಸದಸತ್ರೂಪೇ ಪ್ರತಿಷಿದ್ಧೇ ಸ್ವಸಂವಿದ ಅವಿದ್ಯೆಯಾತ್ಮನಿ ಕೃತೆ ಇತಿ ತತ್ ಬ್ರಹ್ಮದರ್ಶನಂ. ಈ ಜೀವನನ್ನೇ ಕೆಲವರು ಪರಮಾತ್ಮ ಅಂತ ಉಪಾಸನೆ ಮಾಡೋದುಂಟು. ಜೀವನಕ್ಕಿಂತ ಭಿನ್ನವಾದ ಬ್ರಹ್ಮ ಅಂತ ಒಬ್ಬ ಇಲ್ಲವೇ ಇಲ್ಲ. ಅದರಿಂದ ಜೀವನೇ ಪರಮಾತ್ಮ ಹಾಗೆ ಅಂತ ದೃಷ್ಟತ್ವ ನಮಗೆ ಅನುಭವ ಇರೋದ್ರಿಂದ ಅದೃಷ್ಟ ವಸ್ತುತ್ವಂ ತಸ್ಯ ಇತ್ಯತಃ ಆಹ ಯತ್ರೇಮೇ ಇತಿ. ಅತ್ರ ಸ್ವಸಂವಿದ ಸ್ವಸಮೀಚೀನ ಜ್ಞಾನೇನ ಪ್ರತಿಷೇಧಾರ್ಹೆ ಭಗವತೋ ಯದ್ಯಸ್ಮಾತ್ ಅವಿದ್ಯೆಯ ಆತ್ಮನಿ ಕೃತೆ ಕಲ್ಪಿತೆ ಇತಿ ಅನ್ಯಥಾ ಪ್ರತೀತಿ ವಾರಣಾಯ ಸಾಪೇಕ್ಷ ಅಧ್ಯಾಹಾರೇನ ವ್ಯಾಖ್ಯಾತಿ ಅವಿದ್ಯೆಯ. ಅವಿದ್ಯೆಯ ಅಂದ್ರೆ ಜೀವಕೃತೆ ಪರಮೇಶ್ವರೇ ಪ್ರತಿಷಿದ್ಧೆ ಇತಿ ಬ್ರಹ್ಮದರ್ಶನಂ. ಅಂದ್ರೆ ಜೀವನಲ್ಲಿ ಈಶ್ವರೇನೈವ ಪರಮಾತ್ಮನಿಂದ ಮಾಡಲ್ಪಟ್ಟಿದ್ದು ಜೀವಾಶ್ರಿತೆ ಕೃತೆ. ತಾನು ಜೀವನಲ್ಲಿ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಪರಮಾತ್ಮ ಜೀವನೇ ಪರಮಾತ್ಮ ಅಲ್ಲ, ಜೀವನ ಒಳಗೆ ಪರಮಾತ್ಮ ಇದ್ದಾನೆ ನಿಯಾಮಕನಾಗಿ ಅಂತ ಬ್ರಹ್ಮದರ್ಶನದಲ್ಲಿ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಅದನ್ನ ಅವಿದ್ಯೆಯಿಂದ ಪರಮಾತ್ಮ ಇದ್ದಾನೆ ಎಂಬುದನ್ನ ಜೀವ ತಿಳಿಯೋದಿಲ್ಲ ಅಷ್ಟೆ. ಯತ್ರ ಯಸ್ಮಿನ್ ಪರಮೇಶ್ವರೇ, ಯಾವ ಪರಮಾತ್ಮನಲ್ಲಿ ಇಮೇ ಪುನರ್ಭವ ಇತಿ ಅವ್ಯೂಢಂ ಗುಣಬ್ರಹ್ಮಿತಂ ಪದದ್ವಯಂ ಸೂಚಿತೆ ಸದಸತ್ ರೂಪೆ. ಸ್ಥೂಲ ಸೂಕ್ಷ್ಮ ಶರೀರೆ ಅಂದ್ರೆ ಸ್ಥೂಲವಾದ ಶರೀರ ಮತ್ತು ಸೂಕ್ಷ್ಮವಾದ ಶರೀರದಲ್ಲಿ ಸ್ವಸಂವಿಧ ನಿತ್ಯ ಸ್ವವಿಷಯಕ ಸಾಕ್ಷಾತ್ಕಾರೇನ ಪರಮಾತ್ಮ ತಾನು ಅದರಲ್ಲಿ ಸೂಕ್ಷ್ಮ ಶರೀರದಲ್ಲೂ ಇದ್ದು ಸ್ಥೂಲ ಶರೀರದಲ್ಲೂ ಇದ್ದು ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡ್ತಾ ಇದ್ದಾನೆ. ನಿತ್ಯ ನಿರಸ್ತೆ ಈಶ್ವರ ಸಾಕ್ಷಾತ್ಕಾರಸ್ಯ ತದುಭಯ ವಿರೋಧಿತ್ವೇನ. ಅಂತಹ ಪರಮಾತ್ಮನನ್ನ ನಿತ್ಯವಾಗಿದ್ದರೂ ಕೂಡ ಆ ಪರಮಾತ್ಮನ ಜ್ಞಾನವನ್ನ ಜೀವನಾದವ ಪಡೆಯುವುದಿಲ್ಲ. ಸರ್ವದಾ ತದ್ವದಿ ತದುಭಯ ಸಂಬಂಧ ನ ಸಂಭಾವಿತ ಇತಿ ಭಾವ. ಅವಿದ್ಯೆಯ ತತ್ ಸಾಕ್ಷಾತ್ಕಾರ ಪ್ರತಿಬಂಧಕತೆಯ. ಆ ಪರಮಾತ್ಮನ ಯಾಕೆ ಕಾಣ್ತಾ ಇಲ್ಲ? ಅವಿದ್ಯೆ ಇರೋದ್ರಿಂದ, ಅಜ್ಞಾನ ಇರುವುದರಿಂದ. ಆತ್ಮನಿ ಜೀವಕೃತೆ ಜೀವ ಸಂಬಂಧಿನಿ ಏನ ತದೇವ ಬ್ರಹ್ಮ. ಆ ಅಜ್ಞಾನದಿಂದ ಏನ್ ತಿಳಿತಾನೆ? ಒಳಗೆ ಭಿನ್ನನಾಗಿ ನಿತ್ಯದಲ್ಲೂ ಸನ್ನಿಹಿತನಾಗಿದ್ದರೂ ಕೂಡ ಆ ಪರಮಾತ್ಮನನ್ನ ತಿಳಿಯೋದಿಲ್ಲ. ತಾನೇ ಬ್ರಹ್ಮ ಎಂದು ಅಜ್ಞಾನಿಗಳು ತಿಳಿಯುತ್ತಾರೆ ಅಂತ ಅದರ ಅಭಿಪ್ರಾಯ. ಯದ್ಯೇಷೋ ಪರತಾ ದೇವಿ ಮಾಯಾ ವೈಶಾರದಿ ಮತಿ ಸಂಪನ್ನ ಏವೇತಿ ವಿದುಃ ಮಹಿಮ್ನಿ ಸ್ವೇ ಮಹೀಯತೆ. ಆ ಪರಮಾತ್ಮನನ್ನ ನೋಡ್ಲಿಕ್ಕಾಗಲ್ಲ, ಕೇಳಲಿಕ್ಕಾಗೋದಿಲ್ಲ ಅಂತ ಹಿಂದೆ ಹೇಳಿದ್ರು. ಅದೃಷ್ಟ ಅಶ್ರುತ ವಸ್ತುತ್ವ ಹಾಗೆ. ಹಾಗಿರುವಾಗ ಬ್ರಹ್ಮದರ್ಶನಂ ಸಂಸಾರ ನಿವರ್ತಕಂ ಇತಿ ಅರ್ಥಾತ್ ಉಕ್ತಂ. ಮತ್ತೆ ಹೇಗೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದೋದು ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯತ್ರ ವಿಶಾರದೋ ಮತಿಹಿ.
ಏಷಾ ಸತ್ವಾದ್ಯಭಿಮಾನಿನಿ ದೇವಿ ದ್ಯೋತಮಾನ ಮಾಯಾ ಅಂದ್ರೆ ಮಾಯಾಶಕ್ತಿ ಏನಿದೆ ದುರ್ಗಾದೇವಿ, ಬಂಧಕ ಪ್ರಕೃತಿ ರೂಪ ದುರ್ಗಾ, ಬಂಧನ ಮಾಡತಕ್ಕವರು ಅವರೇ ದುರ್ಗಾ ರೂಪದಿಂದ. ಯದಾ ಉಪರತ ಏನಂ ಜೀವಂ ನ ಶೋಚಯಾಮಿ ಇತಿ ಬುದ್ಧಿಯ, ಯಾವಾಗ ದುರ್ಗಾದೇವಿಯ ಪ್ರಸಾದದಿಂದ ಇನ್ನು ಮುಂದೆ ನಾನು ಇವನನ್ನ ಪ್ರಕೃತಿ ಬಂಧನ ಮಾಡೋದಿಲ್ಲ ಹಾಗೆ ಅಂತ ಅನುಗ್ರಹ ಮಾಡ್ತಾರೋ, ಇವನಿಗೆ ನಾನು ದುಃಖವನ್ನ ಕೊಡೋದಿಲ್ಲ ಅಂತ ದುರ್ಗಾದೇವಿಯ ಅನುಗ್ರಹ ಯಾವಾಗ ಆಗ್ತದೋ ಆಗ ನಿವೃತ್ತ, ಆಗ ಇವನು ಜೀವ ಬಿಡುಗಡೆಯನ್ನ ಹೊಂದುತ್ತಾನೆ. ಆ ದುರ್ಗಾದೇವಿಯ ಅನುಗ್ರಹ ಪರಮಾತ್ಮನ ಸೇವೆಯಿಂದ, ಪರಮಾತ್ಮನ ಕುರಿತಾದ ಶ್ರವಣ ಮನನ ಧ್ಯಾನದಿಂದ ಬರುತ್ತದೆ. ಪ್ರಾರಬ್ಧ ಕರ್ಮ ವಸಾನೆ ತು ಸ್ವರೂಪಭೂತೆ ಮಹಿಮ್ನಿ ಆವಿರ್ಭೂತ ಜ್ಞಾನಾನಂದಾದಿ ರೂಪೇ ಮಹತ್ವೇ ಸ್ಥಿತಃ ಸನ್ಮಹೀಯತೆ ಸ್ವ ಅವರೈ ಮುಕ್ತೈ ಪೂಜ್ಯತೆ ಇತಿ. ಇನ್ನು ಮೋಕ್ಷವನ್ನ ಪಡೆದ ಮೇಲೆ ಪರಮಾತ್ಮನ ಅನುಗ್ರಹದಿಂದ ಜ್ಞಾನಾನಂದ ರೂಪದಿಂದ ಇದ್ದು ತಮಗಿಂತ ತಾರತಮ್ಯದಲ್ಲಿ ಕೆಳಗಿನವರು ಅಂತ ಇರ್ತಾರೆ ಅವರಿಂದ ಪೂಜಿತನಾಗಿ ಅಲ್ಲಿ ಮೋಕ್ಷದಲ್ಲಿ ಇರ್ತಾನೆ. ದುರ್ಗಾದೇವಿಯ ಪ್ರಸಾದ ಆಗುವಾಗ ಪರಮಾತ್ಮನ ಪ್ರೇರಣೆಯಿಂದ ದುರ್ಗಾದೇವಿಯ ಪ್ರಸಾದ ಆಗ್ತದೆ, ಇನ್ನು ಮುಂದೆ ಇವನಿಗೆ ದುಃಖ ಕೊಡೋದಿಲ್ಲ ಹಾಗೆ. ಆಗ ಪ್ರಕೃತಿ ಬಂಧನ ಹೋಗಿ ಜ್ಞಾನಾನಂದಮಯವಾದ ಶರೀರದಲ್ಲಿ ಇದ್ದು ತಮಗಿಂತ ಅವರರಿಂದ ಮೋಕ್ಷದಲ್ಲಿ ಅವನು ಪೂಜೆಯನ್ನು ಕೊಳ್ತಾ ಅಲ್ಲೇ ಇರ್ತಾನೆ. ಇದು ಪರಮಾತ್ಮನ ಕಥೆಯೇ ಯಾಕೆ ಕೇಳಬೇಕು ಅಂತ ಇಷ್ಟೆಲ್ಲ ವಿಚಾರವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಏವಂ ಜನ್ಮಾನಿ ಕರ್ಮಾಣಿ ಹಿ ಅಕರ್ತು ಅಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದಗುಹ್ಯಾನಿ ಹೃತ್ಪತೇ. ಈ ರೀತಿಯಾಗಿ ಪರಮಾತ್ಮನ ಜನ್ಮಗಳು, ಪರಮಾತ್ಮನ ಕರ್ಮಗಳು, ಪರಮಾತ್ಮ ಮಾಡಿದ ತೆಗೆದುಕೊಂಡ ಅವತಾರಗಳು, ಆ ಅವತಾರದಲ್ಲಿ ಪರಮಾತ್ಮ ಮಾಡಿದ ಕರ್ಮಗಳು, ಅದನ್ನ ವರ್ಣಯಂತಿ ಸ್ಮ ಕವಯ, ಜ್ಞಾನಿಗಳು ಅದನ್ನ ವರ್ಣನೆ ಮಾಡ್ತಾನೆ ಇರ್ತಾರೆ. ನೋಡಿ, ಶ್ರೀನಿವಾಸನ ಕಲ್ಯಾಣ, ಶ್ರೀನಿವಾಸನ ಅವತಾರ, ಶ್ರೀನಿವಾಸ ತಾನು ಮಾಡಿದ ಪದ್ಮಾವತಿ ಕಲ್ಯಾಣ ಇತ್ಯಾದಿ ವಿಚಾರವನ್ನ ಜ್ಞಾನಿಗಳು ಹಾಡ್ತಾ ಇರ್ತಾರೆ ಸದಾ. ವೇದಗುಹ್ಯಾನಿ, ವೇದಗಳಿಂದ ತಿಳಿಯಲು ಯೋಗ್ಯನಾದವ, ಅದು ಕೂಡ ವೇದವನ್ನು ಓದಿದೆ ಎಲ್ಲರಿಗೂ ಕೂಡ ಪರಮಾತ್ಮನ ಜ್ಞಾನ ಬರೋದಿಲ್ಲ, ಗುರು ಅನುಗ್ರಹದಿಂದ ಬರತಕ್ಕದ್ದು. ವೇದಗುಹ್ಯವಾದವ ಪರಮಾತ್ಮ, ಹೃತ್ಪತೆ ಹೇ, ಮನಸ್ಸಿನ ಪ್ರೇರಕನಾಗಿರತಕ್ಕ ಆ ಪರಮಾತ್ಮನನ್ನ ಜ್ಞಾನಿಗಳು ಕೊಂಡಾಡುತ್ತಾರೆ ಅಂತ ಇಷ್ಟು ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು.